ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೀನ್ ಬದಲಾಗೋದೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಕಣ. ದೃಶ್ಯನ ಬಿಡೋದೇ ಇಲ್ಲ. ಈ ಮನೆ ವಂಶದವರನ್ನ ಮಣ್ಣು ಪಾಲು ಮಾಡುವುದೇ. ನೀನ್ ಸರ್ವನಾಶ ಆಗೋಗ್ತೀಯ ಅಂತ ನಾನೇ ಎಷ್ಟು ಸತಿ ನೀನನ್ನ ಬೈತಿದ್ದೆ ಕಣೋ. ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು. ಮನೇನ ಒಬ್ಬ ತಂದೆ ತಾಯಿಗೆ ಇದಕ್ಕಿಂತನೂ ಸಂತೋಷ, ಇದಕ್ಕಿಂತನೂ ಆನಂದ ಇನ್ನೇನಿದೆ ಹೇಳು. ಯಾವ ಮಗನು ಕೊಡಕ್ಕಾಗ್ದೇನೆ ಇರುತ್ತೆ ಬಲವಣಿ ಕೊಟ್ಬಿಟ್ಟೆ ನೀನು. ಈ ಕೈಗೆ ಕೊಟ್ಬಿಟ್ಟೆ. ದೇಶಪ್ರಸಾದ್ ಯಾವ ತಂದೆಗೂ ಯಾವ ಮಗ ಕೊಡ್ದಲೇ ಇರುವಂತ ಬಳಿ ಕೊಟ್ಬಿಟ್ಟ ನನ್ನ ಮಗ. ಕುರ್ತದ ದಾಸನಾಗಿದ್ದವನು ವಿಮುಕ್ತನಾಗ್ಬಿಟ್ಟ, ಕುರ್ತಾ ಬಿಟ್ಬಿಟ್ಟ. ನನ್ನ ಮಗ ನನಗೆ ಸಿಕ್ಬಿಟ್ಟೆ, ನನ್ನ ಮಗ ನನಗೆ ಸಿಕ್ಬಿಟ್ಟೆ ಕಡೆ. ಎಲ್ಲ ನಿನ್ ತಪಸ್ಸಿಗೆ ಫಲ ಇದು, ನಿನ್ನೆ ತಪಸ್ಸಿಗೆ ಫಲ ಇಲ್ಲ, ಎಲ್ಲ ನಿಂದೆ. ಸಾದ್ರ ಸುಭಾಷ್ನ ನೋಡಮ್ಮ, ಸುಭಾಷ್ನ ನೋಡು. ಸುಭಾಷ್, ನಿಜವಾಗ್ಲೂ ಕುಡಿಯೋದು ಬಿಟ್ಟಿದ್ಯಾ? ಹೌದೌದು, ನಿಜವಾಗ್ಲೂ ಕುಡಿಯೋದನ್ನ ಬಿಟ್ಟಿದ್ದೇನೆ. ಇಷ್ಟೊಂದು ಸ್ವರ್ಗೋಗಿದ್ಯಾ ನೀನು, ನಿನ್ ಕೂದಲು, ನಿನ್ನ ಅವತಾರ. ಸುಭಾಷ್, ಹೌದು, ತುಂಬಾ ಸ್ವರ್ಗೋಗ್ಬಿಟ್ಟಿದ್ಯಾ. ನೋಡ ಹೆಂಗಾಗಿದ್ಯಾ. ಯಾಕೆ ತಿನ್ನಕ್ಕೆ ಏನಾದ್ರು ಪ್ರಾಬ್ಲಮ್ ಇತ್ತ ಅಲ್ಲಿ? ಜೈ, ಡೋಂಟ್ ಬಿ ಸಿಲಿ. ಅವನೇನ್ 5 ಸ್ಟಾರ್ ಹೋಟೆಲಲ್ಲಿ ಇದ್ನ? ಇದ್ದಿದ್ದು ರಿಹ್ಯಾಬ್ ಸೆಂಟ್ರಲ್ಲಿ. ಅಲ್ಲಿ ಉಪಚಾರ ಮಾಡ್ತಾರೆ ಅನ್ಕೊಂಡಿದ್ಯಾ? ಟಾರ್ಚರ್ ಕೊಟ್ಟಿರ್ತಾರೆ. ಸಾಧನ ಸಾಕು, ಬಾಯ್ ಕಡೆ. ಸುಭಾಷ್, ನನ್ನ ಮಗ ಚಿನ್ನ, ಬರೀ ಚಿನ್ನ ಅಲ್ಲ, ಕಿಟ್ಟ ಚಿನ್ನ ಹೊಳಿತಾ ಇದ್ದಾನೆ. ಎಲ್ಲ ಗಂಡಾಂತರನ್ನು ಜಯಿಸಿ ಬಂದಿದ್ದಾನೆ. ಮೊದಲು ನೀನು ನಿನ್ನ ಗಂಡ ಕಣ್ಣಿನ ಪೊರೆ ತೆಗೆಸ್ಕೊಳ್ಳಿ, ಅಷ್ಟೇ ಅಲ್ಲ ಬುದ್ಧಿನೂ ಟೆಸ್ಟ್ ಮಾಡಿಸ್ಕೊಂಡ್ ಬನ್ನಿ. ಮಾವ, ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ರೀ, ಅನಾವಶ್ಯಕವಾದ ಮಾತೆಲ್ಲ ಯಾಕ್ರಿ ಈಗ? ನಮ್ಮ ಮಗ ಇನ್ಯಾವತ್ತೂ ಕುಡಿಯೋ ಯೋಚನೆ ಕೂಡ ಮಾಡೋದಿಲ್ಲ ರೀ. ಅದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಅಮ್ಮ. ಬಾ. ನಮ್ಮ ಸೊಸೆ ಸುಮಾ ಕಣ್ರಿ. ಮಾವ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಾನು ಈ ಮನೆ ಸೊಸೆಯಾಗಿ ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ. ದುರಂಕಾರಿ ತೀರ್ಥನಿಗೆ ಧಿಕ್ಕಾರ, ಧಿಕ್ಕಾರ. ದುರಂಕಾರಿ ತೀರ್ಥನಿಗೆ ಧಿಕ್ಕಾರ, ಧಿಕ್ಕಾರ. ಯಾರದು ಮತ್ತೆ ಗಲಾಟೆ? ನೀವು ವರಿ ಆಗ್ಬೇಡಿ, ನಾನ್ ನೋಡ್ತೇನೆ. ದುರಂಕಾರಿ ತೀರ್ಥನಿಗೆ ಧಿಕ್ಕಾರ, ಧಿಕ್ಕಾರ. ಡೌನ್ ಡೌನ್ ದುರಂಕಾರಿ ತೀರ್ಥನಿಗೆ ಧಿಕ್ಕಾರ, ಧಿಕ್ಕಾರ. ಹೇ, ಯಾರು ಇವರೇನಾ? ಕೈಯಲ್ಲಿ ಬೋರ್ಡ್ ಬೇರೆ ಹಿಡ್ಕೊಂಡಿದ್ದಾರೆ. ಡೌನ್ ಡೌನ್ ತೀರ್ಥಕ ಪ್ರಸಾದ್, ಡೌನ್ ಡೌನ್ ತೀರ್ಥಕ ಪ್ರಸಾದ್. ಬೇಕು ದುರಂಕಾರಿ ತೀರ್ಥನಿಗೆ ಧಿಕ್ಕಾರ, ಧಿಕ್ಕಾರ.
ಏನಪ್ಪ ನೀವು ತಿಳಿದಂತವ್ರಾಗಿ ನನ್ನ ಮಗ ಏನಾದ್ರೂ ತಪ್ಪು ಮಾಡಿದ್ರೆ ನನ್ಗೆ ಹೇಳಿ, ನಾನು ಅವನಿಗೆ ತಿದ್ದಿ ಬುದ್ಧಿ ಹೇಳ್ತೀನಿ. ಏನಪ್ಪ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾ ಇದ್ದೀರಲ್ಲ, ನ್ಯಾಯನ? ನಿಮ್ಮ ಮಗನಿಗೆ ರಾಜಕೀಯದ ನೆತ್ತಿಗೇರಿದೆ ಸರ್. ನಾನೊಬ್ಬ ವರದಿಗಾರ ಅಂತ ನೋಡ್ದೆ, ನನ್ ಮೇಲೆ ಹಲ್ಲೆ ಮಾಡ್ತಾನೆ. ದೊಡ್ಡ ಗಲಾಟೆನೇ ಆಗೋಗಿದೆ. ಸಾಹೇಬ್ರಿಗೆ ಫೋನ್ ಮಾಡ್ಬೇಕು. ಅವನು ಬಹಿರಂಗವಾಗಿ ನಮ್ಮ ಹತ್ರ ಕ್ಷಮೆ ಕೇಳಲೇಬೇಕು. ಅವನ ಸೊಕ್ಕಿಗೆ ಶಿಕ್ಷೆ ಆಗ್ಲೇಬೇಕು. ಡಿಗ್ರಿ ಕಾಲೇಜಿಗೆ ಮತ್ತೊಮ್ಮೆ ಭೇಟಿ ಕೊಡಬೇಕು ಸರ್. ಇವತ್ತಿನ ಪೀಳಿಗೆಗೆ ರಾಜಕೀಯ ಎಷ್ಟು ಮುಖ್ಯ ಅನ್ನೋದನ್ನ ನಾವು ಅವ್ರಿಗೆ ಮನವರಿಕೆ ಮಾಡಿಸ್ಬೇಕು. ಎಷ್ಟೇ ಆಗಲಿ ಸೋಷಿಯಲ್ ಮೀಡಿಯಾ ಆಳ್ತಾರದ ಸ್ಟೂಡೆಂಟ್ಸ್ ಅಲ್ವಾ ಸರ್, ಅವ್ರನ್ನ ನಮ್ಮ ಕಡೆ ಹೇಳ್ಕೊಂಡ್ರೆ ನಮಗೆ ತುಂಬ ಲಾಭ ಆಗುತ್ತೆ. ಗುಡ್, ವೆರಿ ಗುಡ್. ಒಳ್ಳೆ ಯೋಚನೆ ತೀರ್ಥ. ನೀನು ಅದ್ರ ಬಗ್ಗೆ ವ್ಯವಸ್ಥೆ ಮಾಡು. ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ. ಒಮ್ಮೆ ಅವರು ಸ್ಟೂಡೆಂಟ್ಸ್ಗಳಿಗೆ ಸರ್ಕಾರದಿಂದ ಸಿಗೋ ಸವಲತ್ತುಗಳ ಬಗ್ಗೆ ಭರವಸೆ ಕೊಟ್ಟರೆ ಅದು ನಮಗೆ ಸಹಕಾರಿಯಾಗುತ್ತೆ. ಒಂದು ನಿಮಿಷ ಸರ್, ಹೇಳಿ ಸುಮ್ಮನವ್ರೆ. ಅಯ್ಯೋ ಸಾಹೇಬ್ರೆ, ಏನ್ ಹೇಳ್ತಿದ್ದೀರ ಸುಮ್ಮನವ್ರೆ? ನಾನೊಂದು ಹೊಡೆದೇ ಇಲ್ವಲ್ಲ, ತಳ್ಳಿದ್ದಷ್ಟೇ. ನನ್ ಪರ್ಮಿಷನ್ ಇಲ್ಲದೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದ ಅಂತ ಕ್ಯಾಮ್ರಾ ಕಿತ್ಕೊಂಡೆ. ಅದನ್ನ ಹೇಳಾಯ್ತು ಸಾಹೇಬ್ರೆ, ಆದ್ರೆ ನಮ್ ಮಾತನ್ ಕೇಳೋ ಪರಿಸ್ಥಿತಿಯಲ್ಲಿ ಯಾರು ಇಲ್ಲ. ಮಾವ ತುಂಬಾ ಕೇಳ್ಕೊತಿದಾರೆ ಸಾಹೇಬ್ರೆ, ಆದ್ರೆ ಅವ್ರು ಯಾರು ಮಾವನ್ ಮಾತು ಕೇಳೋ ಪರಿಸ್ಥಿತಿಲಿ ಇಲ್ಲ. ತೀರ್ಥ ಅವ್ರು ಬರ್ಲೇಬೇಕು, ಅವ್ರು ನಮ್ಮ ಹತ್ರ ಕ್ಷಮೆ ಕೇಳಲೇಬೇಕು ಅಂತ ಒಂದೇ ಸಮ ಹಠ ಮಾಡ್ತಿದ್ದಾರೆ. ನೀವ್ ಬಂದ್ ಮಾತಾಡಿದ್ರೆ ಸರಿ ಹೋಗ್ಬೋದು ಸಾಹೇಬ್ರೆ. ಮನೆ ಅಕ್ಕಪಕ್ಕದಲ್ಲಿ ಗೊತ್ತಾಗೋಕ್ ಮುಂಚೆ ದಯವಿಟ್ಟು ಬೇಗ ಬಂದ್ಬಿಡಿ. 5 ನಿಮಿಷ ಬರ್ತೀನಿ. ತೀರ್ಥ, ಏನಾಯ್ತು? ನಿನ್ನೆ ರಿಪೋರ್ಟರ್ ಜೊತೆ ಗಲಾಟೆ ಆಯ್ತಲ್ಲ, ಆ ರಿಪೋರ್ಟರ್ ನಾವು ಹೊಡೆದೆ ಅಂತ ಸುಳ್ಳು ಹೇಳಿ ಮನೆ ಮುಂದೆ ಗಲಾಟೆ ಮಾಡ್ತಾ ಏನಂತೆ. ಏನಿದೆಲ್ಲ ದಿನ ಏನಾದರೂ ಒಂದು ಸಮಸ್ಯೆನ ಹುಟ್ಟಾಕ್ತಾ ಇದೆಯಲ್ಲ. ನೋಡು, ನಾವು ರಾಜಕೀಯದವ್ರ ಅಂದಮೇಲೆ ಮೀಡಿಯಾದವ್ರನ್ನ ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಅವರು ನಿನ್ನ ಒಂದಿಂದಲ್ ಬೇಕಾದ್ರೆ ಹೀರೋ ಮಾಡಿಬಿಡ್ತಾರೆ, ಹಾಗೆ ಝೀರೋನೂ ಮಾಡ್ತಾರೆ. ನೋಡು, ಇದಕ್ಕೆಲ್ಲ ನೀನು ಆಸ್ಪದ ಕೊಡ್ಬೇಡ. ಹೋಗು, ಬೇಗ ಹೋಗು, ಅದನ್ನ ಹ್ಯಾಂಡಲ್ ಮಾಡು. ಹೋಗು. ನೋಡಪ್ಪ, ಮನೆ ಮುಂದೆ ಬಂದು ಬಾಟ ಹಿಡ್ಕೊಂಡು ಘೋಷಣೆ ಕೂಗಿ ಸತ್ಯಾಗ್ರಹ ಮಾಡೋದು ಅಕ್ಕಪಕ್ಕದವ್ರಿಗೂ ತೊಂದ್ರೆ, ಮನೆಯಲ್ಲಿ ಇರೋರ್ಗೂ ಮಾನಸಿಕ ತೊಂದ್ರೆ. ನೋಡಿ, ನನ್ನ ಮಗ ಗೊತ್ತಿದ್ದೋ ಗೊತ್ತಿಲ್ತಾನೆ ತಪ್ಪು ಮಾಡಿರ್ಬೋದು, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಎಷ್ಟೇ ಆಗ್ಲಿ ಅವ್ನು ಬಿಸಿ ರಕ್ತ. ಏನ್ರಿ ಕೋಪ ಮಾಡ್ಕೊಳ್ಳೋದವನು? ನಮಗ್ ಕೋಪ ಬರಲ್ವಾ? ನಮ್ದು ಕೋಲ್ಡ್ ಬ್ಲಡ್. ನಾವೇನಾದ್ರೂ ತಳ್ಳಾಟಕ್ಕೆ ನಿಂತ್ರೆ ನಿಮ್ ಮಗನ್ ಗತಿ ಏನಾಗ್ಬೇಕು ಯೋಚನೆ ಮಾಡಿ. ಹೇ, ಅದನ್ನ ಈ ಕೋಲ್ ಗಲಾಟೆ ಹೊರಗಡೆ ತಾನೇ ಆಗಿದ್ದು, ಹೊರಗಡೆನೆ ಅದನ್ನ ಸಾಲ್ವ್ ಮಾಡಿ. ಮನೆವರೆಗೂ ಬರೋದೆಲ್ಲ ಇಟ್ಕೋಬೇಡಿ. ಅವನಿರೋದು ಇಲ್ಲೇ ಅಲ್ವಾ? ಅವನ್ಗೆ ಇದೇ ಜಾಗದಲ್ಲಿ ಮರ್ಯಾದೆ ತೆಗ್ದೆ ಬುದ್ಧಿ ಬರುತ್ತೆ. ನೋಡ್ರಪ್ಪ, ಮನೇಲಿ ಎಲ್ರಿಗೂ ದುರಹಂಕಾರ. ಹೇ ಮಿಸ್ಟರ್, ನಮ್ ದುರಹಂಕಾರದ ಬಗ್ಗೆ ಮಾತಾಡೋದಕ್ಕೆ ನೀವ್ ಯಾರ್ರಿ? ಸಾಧನ ನೋಡಿ ಮಾವ, ಮನೆ ಮಾನ ಮರ್ಯಾದೆನ ಹೋಲ್ಸೆಲ್ಲ ಬೀದಿಗೆಳಿತಾ ಇದ್ದಾರೆ. ಅಪ್ಪ, ಅಕಸ್ಮಾತ್ ಇದೇ ಕೆಲಸ ನಾನ್ ಮಾಡಿದಿದ್ರೆ ಇಷ್ಟೊತ್ತಿಗಾಗ್ಲೇ ನನ್ನ ಬೈದು ಮನೆಯಿಂದ ಆಚೆ ಆಗ್ತಾ ಇದ್ರಿ. ಅಲ್ಲ ಕಣೋ, ಮನೆಗ್ ದೊಡ್ಡ ಮಗ ಆಗಿ ಈ ಸಮಸ್ಯೆನ ಪರಿಹಾರ ಮಾಡೋದು ಹೇಗೆ ಅಂತ ಯೋಚನೆ ಮಾಡೋದ್ ಬಿಟ್ಟು ನೀನು ಹೊಸ ಸಮಸ್ಯೆ ಶುರು ಮಾಡ್ತಾ ಇದೆಯಲ್ಲ. ಅತ್ತೆ, ಹಿರಿ ಮಗ ಅಂತ ಎಲ್ಲದನ್ನು ತಲೆ ಮೇಲೆ ಹೊತ್ಕೊಳ್ಳೋದಕ್ಕಾಗತ್ತಾ? ಇದನ್ನ ಯಾರು ಸೃಷ್ಟಿ ಮಾಡ್ಕೊಂಡಿದಾರೋ ಅವರೇ ಬಂದು ಪರಿಹರಿಸ್ಕೊಳ್ಳಿ. ಹಲ್ಲೆಕೋರ ತೀರ್ಥಂಕರ್ ಪ್ರಸಾದ್ ಕ್ಷಮೆ ಕೋರಲೇಬೇಕು. ಸರ್ ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ ಸರ್. ಏನಪ್ಪ ನಿನ್ ಸಮಸ್ಯೆ? ತೀರ್ಥಂಕ ಪ್ರಸಾದ್ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ತೀರ್ಥನಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ಅವನು ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ. ಒಬ್ಬ ವರದಿಗಾರ ಹಕ್ಕನ್ನ ಕಿತ್ಕೊಂಡಿದ್ದಾನೆ ಸರ್.
ಅವನಿಗೆ ಶಿಕ್ಷೆ ಆಗ್ಲೇಬೇಕು, ಅವನ ಕೈಗೆ ಕೊಳ ತೊಡಿಸ್ಲೇಬೇಕು ಸರ್ ನೀವು. ನೀವಿಬ್ರೇನ್ರಿ ಇಲ್ಲಿ? ಮಗ ಇದ್ ನಿಮ್ಮನೇನೋ? ಮಗ ನಮ್ಮನೆ. ನೀನೆಲ್ಲೋ ಒಂದ್ ತಿಂಗಳಾದ್ರೂ ಭಾರತ ಕಾಣಿಸ್ಕೊಂಡ್ಲೇ ಇಲ್ಲ. ಅದಿರ್ಲಿ, ನೀವಿಬ್ರು ಯಾವಾಗ್ಲಪ್ಪ ರಿಪೋರ್ಟರ್ ಕೆಲ್ಸಕ್ಕೆ ಸೇರ್ಕೊಂಡ್ರಿ? ಯಾವ ರಿಪೋರ್ಟರ್ ಕಣ, ಮನೆ ಹತ್ರ ಬಂದು ಧರಣಿ ಕೂತ್ರೆ 5,000 ಕೊಡ್ತೀನಿ ಅಂದ್ರೆ ಒಬ್ಬೊಬ್ಬರಿಗೆ. ಅದಕ್ಕೆ ಬಂದ್ಬಿಟ್ವಿ ಮಗ, ಸಂಜೆ ಎಣ್ಣೆಗೆ ಆಗುತ್ತೆ ಅಂತ. 10,000? ಒಳ್ಳೆ ಅಮೌಂಟು. ಸ್ವಲ್ಪ ಜೋರ ಕೂಗ್ಲು. ಒಂದ್ ವಿಷಯ, ಯಾರ ಹತ್ರನೂ ನಾವು ರಿಪೋರ್ಟರ್ ಅಲ್ಲ ಅಂತ ಹೇಳಕ್ ಹೋಗ್ಬೇಡ. ಶೋರ್ ಮಗ, ನೀವಿಬ್ರು ಅಲ್ಲೇ ನಿಂತ್ಕೊಂಡು ಕೂಗ್ತಾರಿ, ನಾನು ಆಮೇಲೆ ಸಿಗ್ತೀರಿ. ಬನ್ನಿ. ಏನ್ ಹೇಳಿದ್ರು? ಇವ್ರು ಯಾರು ಒರಿಜಿನಲ್ ರಿಪೋರ್ಟರ್ಸ್ ಅಲ್ಲಮ್ಮ. ಅಲ್ಲಿ ಕಾರ್ನಲ್ಲಿ ನಿಂತಿರೋ ನೋಡು, ಅವರಿಬ್ರು ನಾನು ಕುಡಿಬೇಕಾರೆ ನನ್ನ ಕ್ಲಾಸ್ಮೇಟ್ಸ್. ಒಬ್ಬೊಬ್ರಿಗೂ 5,000 ಕೊಟ್ಟು ಇಲ್ಲಿ ಕೂಗ ಕರ್ಕೊಂಡ್ ಬಂದಿದ್ದಾರೆ. ಹಲೋ, ಹಾಂ ಸರ್, ಅದೇ ಕಾರ್ಪೊರೇಟರ್ ತೀರ್ಥಂಕರ ಪ್ರಸಾದ್. ಹಾಂ ಸರ್ ಬನ್ನಿ. ಪೊಲೀಸಿಗೆ ಫೋನ್ ಮಾಡಿದ್ದೆ, ಇಲ್ಲೇ ರೌಂಡ್ಸಲ್ಲಿ ಇದ್ದಾರೆ ಅಂತೆ. ಬರ್ತೀನಿ 2 ನಿಮಿಷ ಅಂದರು. ಅವ್ರು ಬಂದಾಗ ಇವ್ರದ್ದೆಲ್ಲ ಒಂದ್ಸತಿ ID ಕಾರ್ಡ್ ಚೆಕ್ ಮಾಡಕ್ಕೆ ಹೇಳಿ. ಈಗ ಒಬ್ಬನೂ ನಿಂತ್ಕೊಳ್ಳೋದು. ಇನ್ಸ್ಪೆಕ್ಟ್ರೆ, ನನಗೆ ಇವ್ರ ಮೇಲೆಲ್ಲ ಅನುಮಾನ. ಒಂದ್ಸತಿ ಇವ್ರ ಐಡೆಂಟಿಫಿಕೇಶನ್ ಕಾರ್ಡ್ನ ಚೆಕ್ ಮಾಡಿ ಪ್ಲೀಸ್. ಸರಿ. ಮಾನ್ಯ ಪತ್ರಕರ್ತರೆ, ನಿಮ್ಗೆ ಈ ರಾಜಸಿಂಗ್ ಮಾಡೋ ನಮಸ್ಕಾರಗಳು. ನಿಮ್ಮ ಮುಖಗಳನ್ನ ನೋಡ್ತಾ ಇದ್ರೆ ನೀವ್ಯಾರು ಒರಿಜಿನಲ್ ಪತ್ರಕರ್ತರ ತರ ಕಾಣ್ತಾ ಇಲ್ಲ. ನನ್ನ ಖುಷಿಗೋಸ್ಕರ ಒಂದ್ಸರಿ ID ಕಾರ್ಡ್ಗಳನ್ನ ತೋರಿಸ್ತೀರಪ್ಪ? ಸರ್, ID ಕಾರ್ಡ್ನ ಯಾರಾದ್ರೂ ಜೋಬಲ್ಲಿ ಇಟ್ಕೊಂಡು ತಿರ್ಗಾಡ್ತಾ ಸರ್? ಮನೇಲಿಟ್ಟು ಬಂದಿದ್ದೀನಿ ಸರ್. ಜಾಡ್ಸ್ ಒದ್ದು ಬಿಡ್ತೀನಿ. ID ಕಾರ್ಡ್ನ ಜೋಬಲ್ಲಿ ಇಡದೆ ಮನೇಲಿ ಇಡ್ತಾರೇನೋ ಬದ್ಮಾಶ್. ಕೊಡ್ರ, ನೀವಾಗಿ ID ಕಾರ್ಡ್ಗಳನ್ನ ತೆಗಿತೀರಾ ಇಲ್ಲ ನಮ್ಮವ್ರಿಗೆ ಹೇಳಿ ತೆಗಿಸ್ಲಾ? ಓ ಹಲೋ ಮಿಸ್ಟರ್, ಬನ್ನಿ ಸರ್ ಇಲ್ಲಿ. ಎಸ್ ಸರ್. ತುಂಬಾ ಸ್ಮಾರ್ಟ್ ಆಗಿದ್ದೀರಾ. ಎಲ್ಲ ಕೇಸ್ಗಳನ್ನ ಹಾಕೊಂಡು ರುಬ್ತೀನಿ, ಬಾ. ಇನ್ಸ್ಪೆಕ್ಟ್ರೆ, ಬೇಡಿ ಪ್ಲೀಸ್. ಅವನು ಇನ್ನೂ ಬೆಳೆಯೋ ಹುಡುಗ, ವಿವೇಕ ಕಮ್ಮಿ, ಅವಿವೇಕ್ತನ. ಅವನ ಜೀವನ ಕತ್ಲೆಲಾಗೋದು ಬೇಡ. ಹೋಗಪ್ಪ, ಹೋಗೋಗು. ಇನ್ನೊಂದ್ಸರಿ ಇಂಥ ಕೆಲಸ ಮಾಡಬೇಡ, ಹೋಗು. ನೋಡೋ, ಹಿರಿಯರು ಹೇಳ್ತಿದ್ದಾರೆ ಅಂತ ನಿನ್ನ ಬಿಟ್ಟು ಕಳಿಸ್ತಾ ಇದ್ದೀನಿ. ಇಂಥ ರೋಲ್ ಕಾಲ್ ಕೆಲ್ಸಕ್ಕೆ ಇಳಿದ್ರೆ ಜಾಡ್ಸ್ ಒದ್ದು ಒಳಗಡೆ ಹಾಕ್ಬಿಡ್ತೀರಿ. ಹೋಗ್. ಇನ್ಸ್ಪೆಕ್ಟ್ರೆ, ನೀವು ಬಂದು ನಮ್ಮ ಮಾನ ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸರ್, ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ ಸರ್. ಇನ್ನೊಂದ್ಸರಿ ರಿಪೀಟ್ ಆದರೆ ನನ್ಗೊಂದು ಫೋನ್ ಮಾಡಿ. ಸುಭಾಷ್, ಬರ್ತೀನಿ. ಥ್ಯಾಂಕ್ ಯು ಸರ್. ನೋಡಿದ್ರೆ ಅತ್ತೆ, ಸುಭಾಷ್ ಇವತ್ತು ನಮ್ಮನೆ ಮರ್ಯಾದೆ ಉಳಿಸ್ಬಿಟ್ಟ. ನಿಜ ಕಣಮ್ಮ, ಹಿರಿ ಮಗ ಮಾಡ್ಬೇಕಾಗಿದ್ದ ಕೆಲ್ಸನ ಕಿರಿ ಮಗ ಮಾಡ್ದ. ಸುಭಾಷ್, ಏನೋ ಆಗಿದೆ ನಿನ್ಗೆ. ಅವಳೆ ನಿನ್ ಬ್ರೈನ್ ವಾಶ್ ಮಾಡಿದಾಳ ಇಲ್ಲ ಬೆದರಿಕೆ ಹಾಕಿದಾಳ? ವಾಟ್ ಇಸ್ ರಾಂಗ್ ವಿತ್ ಯು? ಯಾಕೆ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ? ನನ್ನ ಜೀವನ ಸರಿ ಮಾಡಿದೆ ಸುಮನಾ ಅತ್ತಿಗೆ. ವಾಟ್? ಅತ್ತಿಗೆನಾ? ಏಯ್, ತಲೆ ಕೆಟ್ಟಿದ್ಯಾ ನಿಂಗೆ? ಹೋಗಿ ಅವಳನ್ನ ಅತ್ತಿಗೆ ಅಂತ ಇದೆಯಾ ತಾನ? ನೋಡಿದ್ಯಾ ಏನ್ ಮಾತಾಡ್ತಾ ಇದ್ದೆ ನೀನು? ಏಯ್, ಏನೋ ನಿನ್ ಲೈಫ್ ಸರಿ ಹೋಗಿರೋದು? ಏನು ಹೋಗಿಲ್ಲ. ಅವಳು ಮಾಡಿರೋದು ಇಷ್ಟೇ, ಜಸ್ಟ್ ಇನ್ನ ರೀಹ್ಯಾಬ್ ಸೆಂಟರ್ ಸೇರಿಸಿ ಟಾರ್ಚರ್ ಕೊಡಿಸಿ ಹೆದರ್ಸಿದಾಳಷ್ಟೇ. ಹೆದರ್ಕೋಬೇಡ, ನಾವಿದೀವಿ, ನಂಬು. ಹೇ, ಏನೋ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ? ಬಾಯ್ ಬಿಟ್ಟು ಮಾತಾಡೋ. ಇನ್ ಮುಂದೆ ಅವಳಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಅತ್ತಿಗೆಗೆ ಪ್ರಾಮಿಸ್ ಮಾಡಿ ಹೇಳು. ಅವ್ರಿಗೆ ಯಾರ ಸಪೋರ್ಟು ಬೇಕಿಲ್ಲ ಜಾನ್ವಿ. ಅವರೇ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಯಾವುದೇ ಪ್ರಾಬ್ಲಮ್ ಬಂದ್ರು ಹ್ಯಾಂಡಲ್ ಮಾಡೋ ಶಕ್ತಿ, ಬುದ್ಧಿ ಎರಡೂ ಅವರಿಗಿದೆ. ಟ್ರಸ್ಟ್ ಮೀ, ಅವ್ರು ತುಂಬಾ ಒಳ್ಳೆಯವರು. ಶಿ ಇಸ್ ಮೈ ರೋಲ್ ಮಾಡೆಲ್. ಶಿ ಇಸ್ ಅನ್ ಏಂಜಲ್. ಶಟ್ ಅಪ್ ಸುಭಾಷ್. ಆರ್ ಯು ಔಟ್ ಆಫ್ ಯುವರ್ ಸೆನ್ಸಸ್? ಏನಾಗಿದೆ ನಿನ್ಗೆ? ರೋಲ್ ಮಾಡೆಲ್?
ಏಂಜಲ್ ಇಷ್ಟು ದಿವಸ ಅವಳನ್ನ ನೋಡಿದ್ರೆ ಉರ್ದು ಬೀಳ್ತಿದ್ದೆ ನೀನು. ಈಗ ದಿಢೀರಂತ ರೋಲ್ ಮಾಡೆಲ್ ಆಗ್ಬಿಟ್ಲಾ? ಶೀ ಈಸ್ ಅನ್ ಆಪರ್ಚುನಿಸ್ಟ್. ತನ್ನ ಬೇಳೆ ಬೇಯಿಸ್ಕೊತಿದ್ದಾಳೆ ಅವಳು. ಇಲ್ಲ ಅತ್ಗೆ, ಸುಮನಾಥ್ಗೆ ನೀವ್ ಅನ್ಕೊಂಡ್ರ ತರ ಅಲ್ಲ. ಪ್ರೀತಿ, ವಿಶ್ವಾಸ, ನಂಬಿಕೆ ಅಂದ್ರೆ ಏನು ಅಂತ ನಿಮಗೆ ಗೊತ್ತಾಗ್ಬೇಕು ಅಂದ್ರೆ ಒಂದ್ಸತಿ ಅವ್ರನ್ನ ನಂಬಿ, ಅವಾಗ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಸುಳ್ಳಿನ ಪ್ರೀತಿಲಿ ಸೋತೋಗಿದ್ ನನಗೆ ನಿಜವಾದ ಪ್ರೀತಿ ಅಂದ್ರೇನು, ವಿಶ್ವಾಸ ಅಂದ್ರೇನು ಅಂತ ತಿಳಿಸ್ಕೊಟ್ಟಿದ್ದೆ ಅವರು. ನನಗ್ ಸಂಬಂಧಗಳ ಬೆಲೆ ಗೊತ್ತಾಗಿದೆ ಅವರಿಂದ. ಯಾ ಐ ಅಗ್ರಿ ವಿತ್ ಯು ಗೈಸ್. ಇವಾಗ ನನ್ ಬದಲಾವಣೆ ನಿಮಗ್ ಸರಿ ಅನಿಸದೇ ಇರ್ಬೋದು, ಬಟ್ ಟ್ರಸ್ಟ್ ಮೀ, ನಾನ್ ಹೇಗ್ ಬದಲಾದ್ನೋ ಒಂದಲ್ಲ ಒಂದಿನ ನೀವುಗಳು ಹಾಗೆ ಬದಲಾಗ್ತೀರಾ. ಏನೋ ಮಾತಾಡ್ತಾ ಇದ್ಯಾ? ಅವಳು ನಾವು ಇಸ್ಕೊಂಡು ನಮ್ಗೆ ಉಪದೇಶ ಮಾಡ್ತಾ ಇದ್ಯಾ? ಅಣ್ಣ ಇದು ಉಪದೇಶ ಅಲ್ಲ ಅಣ್ಣ, ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದಿದ್ದಾರೆ. ನೀವುಗಳು ಅದ್ರ ಬಗ್ಗೆ ಒಂದ್ಸತಿ ಯೋಚನೆ ಮಾಡಿಯಲ್ಲ. ಇವ್ರಿಗೆ ಬರೀ ಮಾತಾಡ್ ಹೇಳಿದ್ರೆ ಅರ್ಥ ಆಗಲ್ಲ. ಏನಣ್ಣ ಇದೆಲ್ಲ? ಕೂಲ್. ಒಂದೇ ಒಂದ್ಸತಿ ನಾನ್ ಹೇಳಿದ್ರ ಬಗ್ಗೆನೂ ಯೋಚನೆ ಮಾಡಿ, ಓಕೆ? ಫಸ್ಟ್ ವಿಕೆಟ್ ಡಕ್ ಔಟ್. ಯಾಕತ್ತೆ, ಏನಾಯ್ತು? ಏನಿಲ್ಲ ಸುಮಾ, ನಾವು ಸುಭಾಷ್ನ ಇಷ್ಟು ಬೇಗ ಮನೆಗೆ ಕರ್ಕೊಂಡ್ ಬಂದು ತಪ್ಪು ಮಾಡ್ಬಿಟ್ವೇನೋ ಅಂತ ಅನ್ನಿಸ್ತಾ ಇದೆ. ಅರೆ, ಯಾಕೆ ಹಾಗೆ ಅನ್ಸ್ತಿದೆ ಅತ್ತೆ? ನಮ್ ಸುಭಾಷ್ ಇವತ್ತು ಆ ಸುಳ್ವರ್ದಿಗಾರನ್ನೆಲ್ಲ ಕಂಡಿಡ್ದು ನಮ್ ಸಮಸ್ಯೆ ಎಲ್ಲ ದೂರ ಮಾಡ್ದ ಅಲ್ವಾ? ಅದೇನೋ ಸರಿ, ಆದ್ರೆ ಮನೇಲಿರೋ ವಾತಾವರಣ ಎಲ್ಲ ನೋಡಿ ಮತ್ತೆ ಅವನೇನಾದ್ರೂ ಚೇಂಜ್ ಆಗ್ಬಿಟ್ರೆ? ಅತ್ತೆ, ಹಾಗೆಲ್ಲ ಏನೂ ಆಗಲ್ಲ. ಸುಭಾಷ್ ನಿಜವಾಗ್ಲೂ ಬದಲಾಗಿದ್ದಾನತ್ತೆ. ನೀವ್ ಸುಮ್ನೆ ಏನೇನೋ ಯೋಚನೆ ಮಾಡಿ ತಲೆ ಕೆಡ್ಸ್ಕೊತಿದ್ದೀರಾ ಅಷ್ಟೇ. ಸಾಹೇಬ್ರು ಬಂದ್ರು. ಸುಮ್ನವ್ರೆ, ರಿಪೋರ್ಟರ್ಸ್ ಬಂದು ಮನೆ ಮುಂದೆ ಗಲಾಟೆ ಮಾಡ್ತಿದ್ದಾರೆ, ಬೇಗ ಬನ್ನಿ ಅಂತ ಕಾಲ್ ಮಾಡಿದ್ರಿ. ಇಲ್ಲಿ ನೋಡಿದ್ರೆ ಯಾರು ಇಲ್ಲ. ಅವರೆಲ್ಲ ಬಂದಿದ್ದು ಆಯ್ತು, ಧರಣಿ ಕೂತಿದ್ದು ಆಯ್ತು, ಅವರೆಲ್ಲ ಫೇಕ್ ಅಂತ ಕಂಡಿಡ್ದು ಪೊಲೀಸ್ಗೆ ಒಪ್ಸಿದ್ದು ಆಯ್ತು. ಫೇಕ್ ರಿಪೋರ್ಟರ್ಸ್? ಅವ್ರು ಫೇಕ್ ರಿಪೋರ್ಟರ್ಸ್ ಅಂತ ನಿಮ್ಗೆ ಗೊತ್ತಾಯ್ತು? ಅದನ್ನ ಕಂಡಿಡ್ದಿದ್ದು ಬೇರೆ ಯಾರೂ ಅಲ್ಲ, ನಮ್ಮ ಗೊತ್ತಾಯ್ತು ಬಿಡಮ್ಮ. ಇದನ್ನ ಕಂಡಿಡ್ದಿದ್ದು ಸುಮ್ನವರೇ ಅಲ್ವಾ? ಥ್ಯಾಂಕ್ ಯು ಸುಮ್ನವ್ರೆ, ಥ್ಯಾಂಕ್ ಯು ಸೋ ಮಚ್. ಸಾಹೇಬ್ರೆ, ಆ ಸುಳ್ವರ್ದಿಗಾರನನ್ನ ಕಂಡಿಡ್ದಿದ್ದು ನಾನಲ್ಲ. ಮತ್ಯಾರು? ಎಲ್ಲರೂ ಏನೋ ಡೀಪಾಗಿ ಡಿಸ್ಕಸ್ ಮಾಡ್ತಾ ಇದ್ದೀರಾ, ನಾನು ಬರಲ್ಲ. ಸಾಹೇಬ್ರೆ, ಆ ಸುಳ್ವರ್ದಿಗಾರನನ್ನ ಕಂಡಿಡ್ದಿದ್ದು ನಮ್ ಸುಭಾಷ್. ನಂಗೆ ಮ್ಯಾಚ್ ಆಗುತ್ತಪ್ಪ. ಸುಭಾಷ? ಹೌದು ಕಣ. ಯಾವ ಸುಭಾಷ್ ನಿನ್ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ನು? ಯಾವ ಸುಭಾಷ್ ನಿನ್ ಜೊತೆ ಪದೇ ಪದೇ ಜಗಳ ಆಡ್ತಾ ಇದ್ನು? ಅದೇ ಸುಭಾಷ್ ಇವತ್ತು ನಿನ್ ಪರ ನಿಂತು ಅವ್ರನ್ನೆಲ್ಲ ಕಂಡು ಹಿಡಿದು ನಿನ್ ಸಮಸ್ಯೆ ಎಲ್ಲ ಪರಿಹಾರ ಮಾಡಿದ. ಥ್ಯಾಂಕ್ ಯು ಸುಭಾಷ್, ಥ್ಯಾಂಕ್ ಯು ಸೋ ಮಚ್. ನಾ ತುಂಬಾ ಟೆನ್ಷನ್ ಅಲ್ಲಿದ್ದೆ. ನಮ್ಮ ಪಕ್ಷದ ನಾಯಕರು ಕೂಡ ಕೋಪ ಮಾಡ್ಕೋಬೇಡ, ಕೂಲಾಗಿ ಮಾತಾಡ್ ಕಳ್ಸು ಅಂತ ಹೇಳಿದ್ರು. ನೀ ನೋಡಿದ್ರೆ ತಲೆ ಮೇಲಿರೋ ಭಾರನೇ ಇಳಿಸ್ಬಿಟ್ಟಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಅಣ್ಣ. ನಿನ್ನಲ್ಲಿ ತುಂಬಾ ಹೆಮ್ಮೆ ಆಗ್ತಿದೆ ಕಣ. ನಿಜವಾಗ್ಲೂ ಇದ್ದಂಗ್ ಸುಭಾಷ ಅಂತ ಅನಿಸ್ತಾ ಇದೆ. ಆರೋಗ್ಯ ಹೇಗಿದೆ? ಕಳ್ಳರನ್ನ ಮನೆಯಿಂದ ಹೊರಗೆ ಹಾಕೋಷ್ಟು ಚೆನ್ನಾಗಿದೆ. ಸಂಬಂಧಗಳಿಗೆ ಬೆಲೆ ಕೊಡೋಷ್ಟು ಬದಲಾಗಿದೆ. ನನ್ನ ಮೇಲೆ ನಂಬಿಕೆ ಇಡ್ಬೋದು ಅಂತ ಹೇಳೋಷ್ಟು ದೃಢವಾಗಿದೆ.
ಹಲೋ ಹೇಳೋ. ಮಗ ಅರ್ಜೆಂಟಾಗಿ ನಿನ್ನ ಮೀಟ್ ಮಾಡ್ಬೇಕಣ. ಏ ಆಗಲ್ಲ ಕಣೋ, ನಾನು ಹೊರಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಇದೆ ಮಗ. ಮಚ್ಚ ಏನ್ ಹಿಂಗನ್ಬಿಟ್ಟೆ ನೀನು? ಆ ರಶ್ಮಿಕನ್ ಮರ್ತಿದ್ಯಂತೆ, ಅದಕ್ಕೊಂದು ಪಾರ್ಟಿ ಆಗೋದ್ ಬೇಡವಾ? ಪಾರ್ಟಿ ತಾನೆ, ನಾನು ನಿನ್ಗೆ ಯಾವತ್ತಾರು ಕೊಡಿಸ್ತೀನಿ ಬಿಡೋ. ಮಗ ಫುಲ್ ಬಾಟಲ್ ಪಾರ್ಟಿ ಆಗ್ಬೇಕು. ಅದೇನ್ ಮಾಡ್ತೀಯೋ ಗೊತ್ತಿಲ್ಲ. ಇನ್ನೊಂದ್ 10 ನಿಮಿಷದಲ್ಲಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ನಿಮ್ ಮನೆ ಹತ್ರ ಬರ್ತೀನಿ. ಲೇ ಮನೆ ಹತ್ರ ಎಲ್ಲ ಬರ್ಬೇಡ ಕಣ, ಅರ್ಥ ಮಾಡ್ಕೊ. ನಾನು ನಿನ್ಗೆ ಇನ್ಯಾವತ್ತಾರು ಸಿಗ್ತೀನಿ, ಓಕೆನಾ? ಅದೆಲ್ಲ ಆಗಲ್ಲ ಮಗ, ಪಾರ್ಟಿ ಆಗ್ಬೇಕು ಅಂದ್ರೆ ಆಗ್ಬೇಕು. ಮಗ ನಾನು ಆಲ್ರೆಡಿ ನಿಮ್ ಮನೆ ಮೆಟ್ಲತ್ರ ನಿಂತ್ಕೊಂಡು ಮಾತಾಡ್ತಾ ಇದೀನಿ. ಮೆಟ್ಲತ್ರನಾ? ನೀನೇನ್ ತರಬೇಡಪ್ಪ, ನಾವೇ ತಂದಿದೀವಿ. ಮನೆ ಹತ್ರ ಬರಕ್ ಯಾರು ಹೇಳಿದ್ದು ನಿಂಗೆ? ತಲೆಗಿಲೆ ಕೆಟ್ಟಿದ್ದಲ್ಲ ನಿಮ್ಗೆಲ್ಲ. ಪದ್ಮ, ಏ ಪದ್ಮ, ಬರ್ತೀನಿ. ಬಾಳ ಇಲ್ಲಿ. ಏನಾಯ್ತ್ರಿ? ನಿನ್ನ ಮಗ ನಮ್ಮನ್ನ ಸರಿಯಾಗಿ ಏನ್ ಮಾಡಿಸ್ಬಿಟ್ಟ ಕಣೆ. ಏನ್ರಿ ಒಗಟೊಗಟಾಗಿ ಮಾತಾಡ್ತಾ ಇದ್ದೀರಾ? ಅದೇನಂತ ಬಿಡ್ಸಿ ಹೇಳಿ. ಏನ್ ಬಿಡಿಸೋದು ನಿನ್ಗೆ? ಅವನ್ ಯಾವನು ಫೋನ್ ಮಾಡಿ, ಮಚ್ಚ ಅವನ್ ಫುಲ್ ಬಾಟ್ಲಿ ಇದೆ, ಬಾ ಕುಡಿಯೋಣ, ನಿಮ್ ಮನೆ ಎದುರುಗಡೆನೇ ಇದೀನಿ ಇಂದ. ಇವನು ದರ್ 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 ಅಂತ ಮಾಡೋದ. ನೀವು ಸರಿಯಾಗಿ ಕೇಳಿಸ್ಕೊಂಡಿರೋದಿಲ್ಲ. ಅವನ್ ಮುಂದೆ ಫುಲ್ ಬಾಟ್ಲ್ ಇಟ್ರೆ ಅದನ್ನ ಮೂಸು ನೋಡಲ್ಲ, ಮುಟ್ಟು ನೋಡಲ್ಲ ರೀ ಅವನು. ಓ, ನೀನ್ ಏನಂತ ಬುದ್ಧಿ ಹೇಳ್ಬೇಕೆ? ಅವ್ನು ಲೌಡ್ ಸ್ಪೀಕರ್ ಆನ್ ಮಾಡಿ ಮಾತಾಡ್ತಾ ಇದ್ದಿದ್ದನ್ನ ನಾನು ನನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಅವನು ರಿಹ್ಯಾಬ್ ಸೆಂಟರ್ ಇಂದ ತಪ್ಪಿಸ್ಕೊಂಡ್ ಬರೋದಕ್ಕೆ ಈ ನಾಟಕ ಆಡಿರೋದು. ಇಲ್ಲ, ನಾನ್ ನಿಮ್ ಮಾತನ್ನ ನಂಬಲ್ಲ. ನೀನ್ ನಂಬಲ್ಲ ತಾನೆ? ನಾನು ಅವ್ನ ಲೌಡ್ ಸ್ಪೀಕರ್ ಎಲ್ಲ ಆನ್ ಮಾಡಿ ಮಾತಾಡಿದ್ದನ್ನು ಕೇಳಿಸ್ಕೊಂಡಿದ್ದೀನಿ. ಬಾ ತೋರಿಸ್ತೀನಿ, ಬಾ ನೋಡಲ್ಲಿ. ಅಯ್ಯೋ ದೇವ್ರೆ, ಅವನ್ ಬದ್ಲಾಗಿದ್ದಾನೆ ಅಂತ ಅನ್ಕೊಂಡಿದ್ನಲ್ರಿ, ಮತ್ತೆ ದುಷ್ಟರ ಜೊತೆ ಸೇರ್ಕೊಬಿಟ್ಟಿದ್ದಾನೆ ಅವನು. ಅಷ್ಟೇ ನಿಮಿಷ, ನಮ್ ಸುಭಾಷ್ ನಿಜವಾಗ್ಲೂ ಬದಲಾಗಿದ್ದಾನೆ. ಏನ್ ಬದ್ಲಾಗಿದ್ದಾನೆ ಸುಮ? ನೋಡಲ್ಲಿ